ಪತ್ರಿಕಾ ಮಾಧ್ಯಮದವರೇ, ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬದಂದು ಹರಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ. ಹರ ಜಾತ್ರೆ ಅಂತಂದರೆ ಬರೀ ತೇರು ಇಡುವ ಜಾತ್ರೆ ಅಲ್ಲ ಇದು. ಹರ ಅಂದರೆ ಉತ್ಸಾಹ, ಹುಮ್ಮಸ್ಸು, ಜೀವನೋತ್ಸಾಹ. ಮಕರ ಸಂಕ್ರಾಂತಿ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂಥ ದಿನ. ಹಾಗೆ ಸಮಾಜವು ಕೂಡ ತನ್ನ ಪಥವನ್ನು ಬದಲಾವಣೆ ಮಾಡ್ಕೋಬೇಕು. ಒಬ್ಬ ಭಕ್ತ ಇನ್ನೊಬ್ಬ ಭಕ್ತರಿಗೆ ಎಳ್ಳು ಬೆಲ್ಲ ಕೊಟ್ಟು ನಾವು ನೀವು ಎಳ್ಳು ಬೆಲ್ಲದಲ್ಲಿ ಇರಬೇಕು ಅಂತ ಹೇಳಿ ಒಂದು ಸಾಂಸ್ಕೃತಿಕ ಧಾರ್ಮಿಕವಾಗಿರುವಂಥ ಹಬ್ಬ. ಈ ಭಾಗದಲ್ಲಿ ಸಹಜವಾಗಿ ಮಕರ ಸಂಕ್ರಾಂತಿಯಲ್ಲಿ ಯಾವುದೇ ಹಬ್ಬಗಳು ಇರಲಿಲ್ಲ. 2020ನೇ ಇಸ್ವಿಯಿಂದ ಈ ಹರ ಜಾತ್ರೆ ಆರಂಭ ಆದಾಗಿಂದ ಇವತ್ತು ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಹರ ಜಾತ್ರೆ ಅಂತಂದರೆ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಅಷ್ಟೊಂದು ಅಂತಹ ಸಂದರ್ಭದಲ್ಲಿ ಈ ವರ್ಷ ವೀರಾಣಿ ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ 201 ವರ್ಷವಾಗಿದೆ. ಆ ಹಿನ್ನೆಲೆಯಲ್ಲಿ ಹೋದ ವರ್ಷ ಕೇಂದ್ರ ಸರ್ಕಾರಕ್ಕೆ ನಾವು ಕೇಳ್ಕೊಂಡಿದ್ದೀವಿ. 2007ನೇ ಇಸ್ವಿಯಲ್ಲಿ ಅಂದಿನ ರಾಷ್ಟ್ರಪತಿಯಾಗಿದ್ದ ಪ್ರತಿಭಾ ಸಿಂಗ್ ಪಾಟೀಲ್ ಅವರು ದೆಹಲಿಯ ಸಂಸತ್ ಭವನದ ಆವರಣದಲ್ಲಿ ಚೆನ್ನಮ್ಮನ ಮೂರ್ತಿಯನ್ನು ಅನಾವರಣ ಮಾಡಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಇದ್ದಾಗ, ಆನಂತರ ಅಲ್ಲಿ ಯಾವುದೇ ಕಾರ್ಯಚಟುವಟಿಕೆ ನಡೆದಿರಲಿಲ್ಲ. ಬಹಳಷ್ಟು ಜನಕ್ಕೆ ಚೆನ್ನಮ್ಮನ ಮೂರ್ತಿ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಸಂಸತ್ ಭವನದಲ್ಲಿ. ಆದರೆ ಹೋದ ವರ್ಷ ಅಂದರೆ 2023ನೇ ಇಸ್ವಿಯಲ್ಲಿ ನಾವು ಮನವಿಯನ್ನು ಮಾಡ್ಕೊಂಡಿದ್ವಿ ಸ್ಪೀಕರ್ಗೆ. ಯೋಗಾಯೋಗದಂತೆ ಹೊಸ ಪಾರ್ಲಿಮೆಂಟ್ ಆಯಿತು. ಈಗ ಹಳೆ ಪಾರ್ಲಿಮೆಂಟ್ ಹೊಸ ಪಾರ್ಲಿಮೆಂಟ್ ಈ ಭಾರತದಲ್ಲಿ ಎಲ್ಲ ರಾಷ್ಟ್ರ ನಾಯಕರ ಮೂರ್ತಿ ಒಂದೇ ಕಡೆಗೆ ತಂದಿದ್ದಾರೆ. ಅಲ್ಲಿ ಒಂದು ಕಡೆಗೆ 9 ಮೂರ್ತಿಗಳಿದ್ದಾವೆ. ಮಧ್ಯದಲ್ಲಿಯೇ ಚೆನ್ನಮ್ಮ, ಈ ಕಡೆ 4 ಮಹಾನಾಯಕರ ಮೂರ್ತಿಗಳು, ಈ ಕಡೆ 4 ಮಹಾನಾಯಕರ ಮೂರ್ತಿಗಳಿದ್ದಾವೆ. ಈಗ ಏನು ಸೆಂಟರ್ ಕೂತ್ಕೊಂಡಿದ್ದೀವಲ್ಲ, ಹಂಗೆ ಚೆನ್ನಮ್ಮನ ಈ ಮೂರ್ತಿ ಇದೆ. ಎದುರಿಗೆ ತ್ರಿವರ್ಣ ಧ್ವಜ ಎದುರಿಗೆ ಹಾಕ್ತಾ ಇದೆ. ಅದನ್ನು ಕಲ್ಪನೆ ಒಂದು ಕಡೆಗೆ ಮಹಾರಾಣಾ ಪ್ರತಾಪ್ ಇದ್ದಾರೆ, ಶಿವಾಜಿಯವರಿದ್ದಾರೆ, ಮಹಾತ್ಮ ಗಾಂಧೀಜಿಯವರಿದ್ದಾರೆ. ಈ ಕಡೆಗೆ ಬಸವಣ್ಣ, ಅಂಬೇಡ್ಕರ್ ಅವರು, ಮುಂಡಾ ಅಂತ ಬಹಳ ಶ್ರೇಷ್ಠ ದೇಶಕ್ಕಾಗಿ ಹೋರಾಟ ಸ್ವತಂತ್ರ ನಾಯಕರು. ಇವರೆಲ್ಲರನ್ನ ಒಂದೇ ಕಡೆಗೆ ನೋಡುವಾಗ ಮಧ್ಯದಲ್ಲಿ ಚೆನ್ನಮ್ಮ ನಿಲ್ಲಿಸಿರುವುದು ನಮಗೆ ಬಹಳ ಸಂತೋಷ ಆಯಿತು. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೇಳಿದಾಗ ಅವರು ಹೋದ ವರ್ಷ ಅಂದರೆ 2024ನೇ ಇಸ್ವಿಗೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಪಾರ್ಲಿಮೆಂಟ್ ಆವರಣದಲ್ಲಿ ಮಾಡಿದರು. ಅದೇ ಸಂದರ್ಭದಲ್ಲಿ 200 ವರ್ಷ ಆಗಿದೆ. ಚೆನ್ನಮ್ಮನ ಹೆಸರಿನಲ್ಲಿ ಒಂದು ನಾಣ್ಯವನ್ನು, ಸ್ಮಾರಕ ನಾಣ್ಯವನ್ನು ಬಿಡುಗಡೆ ಮಾಡಿದಂದಾಗ ಆಯಿತು, ಅದಕ್ಕೂ ಒಪ್ಪಿಕೊಂಡು 2024 ಅಕ್ಟೋಬರ್ 24ರಂದು 2 ಕೋಟಿ ರೂಪಾಯಿ ಹಣವನ್ನು ಖರ್ಚಿ ದೆಹಲಿಯಲ್ಲಿ ಬಹು ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಚೆನ್ನಮ್ಮನ ಕುರಿತು ಬಹಳ ದೊಡ್ಡ ಕಾರ್ಯಕ್ರಮವನ್ನು 7 ದಿನಗಳ ಕಾಲ ಮಾಡಿತು. ಆ ಕಾರ್ಯಕ್ರಮಕ್ಕೆ ನಾವು ನಮ್ಮ ದಿವ್ಯ ಸಾನ್ನಿಧ್ಯವಾಗಿ ಹೋಗಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರಾದ ಸೋಮನಗೌಡರು ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದಿದ್ದು. ಇವತ್ತು ವೀರಾಣಿ ಚೆನ್ನಮ್ಮ 201 ವರ್ಷ ಆಗಿದೆ. ಅದಕ್ಕೆ ಈಗಾಗಲೇ ರಾಜ್ಯಾದ್ಯಂತ ಹಲವು ಜಿಲ್ಲೆಗಳಲ್ಲಿ ನಾವು ಮತ್ತು ರಾಜ್ಯಾಧ್ಯಕ್ಷರ ಸೋಮನಗೌಡರು ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಇಡೀ ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಈ ವರ್ಷ ಶ್ರೀಪೀಠದ ವತಿಯಿಂದ ಚೆನ್ನಮ್ಮನ ಹೆಸರ ಮೇಲೆ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಶುರು ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಹರಪೀಠದಿಂದ ಇನ್ನು ಮುಂದೆ ಪ್ರತಿ ವರ್ಷ ಚೆನ್ನಮ್ಮನ ಹೆಸರಿನ ಮೇಲೆ ಅದನ್ನು ಮೂರ್ತಿಯ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದನ್ನು ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸೋದಿಲ್ಲ, ಒಂದು ರಾಜ್ಯಕ್ಕೆ ಸೀಮಿತಗೊಳಿಸೋದಿಲ್ಲ, ಒಂದು ರಾಷ್ಟ್ರಕ್ಕೆ ಸೀಮಿತಗೊಳಿಸೋದಿಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಆಗಬೇಕು. ಇವತ್ತು ನೊಬೆಲ್ ಪ್ರೈಸ್ ಇದೆಯಲ್ಲ, ನೀವು ಕೇಳಿರ್ಬೋದು, ಎಲ್ಲರೂ ಕೂಡ ನೊಬೆಲ್ ಪ್ರೈಸ್ ಅಂದರೆ ಅವರು ಆ ಥರ. ಹಾಗೆ ಚೆನ್ನಮ್ಮನ ವ್ಯಕ್ತಿತ್ವ ಕೂಡ ಯಾವ ನೊಬೆಲ್ ಪ್ರೈಸ್ಗೂ ಕೂಡ ಕಡಿಮೆ ಇಲ್ಲ, ಅಂತಹ ಶ್ರೇಷ್ಠ ವ್ಯಕ್ತಿತ್ವ. ಹಾಗಾಗಿ ಇವತ್ತು ಇತಿಹಾಸ ಪುಟಗಳಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತಾ ಇದ್ರು. ಯಾಕಂದ್ರೆ ಬಹಳಷ್ಟು ಜನ ಉತ್ತರ ಭಾರತಕ್ಕೆ ಚೆನ್ನಮ್ಮನ ಪರಿಚಯ ಇರಲಿಲ್ಲ. ಈಗ ಚೆನ್ನಮ್ಮನ ಬಗ್ಗೆ ಎಲ್ಲ ಕಡೆಗೆ ಚಿರಪರಿಚಿತ ಆಗ್ತಾ ಇದೆ. ಅಧಿಕೃತ ಕೇಂದ್ರ ಸರ್ಕಾರ ಇವತ್ತು ಚೆನ್ನಮ್ಮ ದೇಶದ ಪ್ರಪ್ರಥಮ ಸ್ವತಂತ್ರ ಹೋರಾಟಗಾರ ಘೋಷಣೆ ಮಾಡಿದ್ರೆ. ಈಗ ಅಂದ್ರೆ ಕೆಳದಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ 1857 ಸ್ವತಂತ್ರ ಹೋರಾಟ ಇತ್ತಲ್ಲ, ಸ್ವತಂತ್ರ ಸಂಗ್ರಾಮ, ಅದಕ್ಕಿಂತ 33 ವರ್ಷ ಹೋರಾಟ ಮಾಡಿದವರು ಚೆನ್ನಮ್ಮ ಅಂತ. ಆ ಚೆನ್ನಮ್ಮ ಯಾರಿಗೆ ಸ್ಫೂರ್ತಿ ಆದರು ಅಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸ್ಫೂರ್ತಿ ಆದರು.
ದೇಶದ ಅಸಂಖ್ಯ ಜನಗಳಿಗೆ ಅವರು ಸ್ಫೂರ್ತಿಯಾದರು. ಅಂತಹ ಚೆನ್ನಮ್ಮನ ಹೆಸರು ಕೇವಲ ರಾಷ್ಟ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಬೇಕು. ಇವತ್ತು ನಾವೆಲ್ಲ ಮಹಿಳಾ ಸಬಲೀಕರಣ ಬಗ್ಗೆ ಮಾತಾಡ್ತೇವೆ, ಬೇಟಿ ಬಚಾವೋ ಬೇಟಿ ಪಡಾವೋ ಬಗ್ಗೆ ಮಾತಾಡ್ತಾರೆ, ಸ್ವಾವಲಂಬನೆ ಬಗ್ಗೆ ನಾವು ಮಾತಾಡ್ತಾರೆ, ಸ್ವಾಭಿಮಾನದ ಬಗ್ಗೆ ಮಾತಾಡ್ತೇವೆ. ಅದಕ್ಕೆ ಶಿಖರಪ್ರಾಯ ಯಾರಪ್ಪ ಅಂತಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಹೆಸರ ಮೇಲೆ ಈ ವರ್ಷದಿಂದ ಅದನ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತೇವೆ. ಅದರ ಬಗ್ಗೆ ಡೀಟೇಲ್ಸ್ ಆಗಿ ಇನ್ನೊಂದು 2-3 ದಿನದಲ್ಲಿ ಯಾರಿಗೆ ಕೊಡ್ತೀವಿ ಅನ್ನೋದನ್ನು ಕೂಡ ಈಗಾಗಲೇ ಸೆಲೆಕ್ಟಿಂಗ್ ಪ್ರೊಸೆಸ್ ಎಲ್ಲ ಆಗಿದೆ. ಅದಕ್ಕೆ ಏನೇನು ಕೊಡಬೇಕು ಅದರ ಸಂಪೂರ್ಣ ಆ ಪ್ರಶಸ್ತಿಯ ಸಂಪೂರ್ಣ ಮೊತ್ತ ಬೇಕಾಗಿರುವಂತಹ ಖರ್ಚನ್ನ ಇನ್ನು ಪ್ರತಿ ವರ್ಷ ಯಾರು ಕೊಡ್ತಾರಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಬಸವರಾಜ್ ವೀರಾಪ್ ಅವರು ಕೊಡ್ತಾರೆ. ಅದಕ್ಕೆ ಅದು ನಾವು ಕೊಡುವಂತ ಪ್ರಶಸ್ತಿ ಮೊತ್ತ ಇರಬಹುದು, ಅದಕ್ಕೆ ಬೇಕಾಗಿರುವಂತಹ ಖರ್ಚು ಆ ಕುಟುಂಬ ಅದನ್ನ ನೆರವೇರಿಸ್ತದೆ. ನಮ್ಮ ಕನಸಿದೆ ಬರೀ ಚೆನ್ನಮ್ಮ ಅಷ್ಟೇ ಅಂತಲ್ಲ, ಕೆಳದಿ ರಾಣಿ ಚೆನ್ನಮ್ಮ ಅಂತಿದ್ದಾರೆ. ಶಿವಾಜಿ ಮಹಾರಾಜನಿಗೆ ಮಗನಿಗೆ ಆಶ್ರಯ ಕೊಟ್ಟವರು, ಮೊಘಲರ ವಿರುದ್ಧ ಹೋರಾಟ ಮಾಡಿದವರು ಕೆಳದಿ ರಾಣಿ ಚೆನ್ನಮ್ಮ. ಅಂತಹ ಕೆಳದಿ ರಾಣಿ ಚೆನ್ನಮ್ಮನ ಬಗ್ಗೆಯೂ ಆರಂಭವಾಗಬೇಕು. ಮತ್ತು ಶಿವಾಜಿ ಮಹಾರಾಜ ಜೊತೆಗೆ ಯುದ್ಧ ಮಾಡಿ ಶಿವಾಜಿ ಮಹಾರಾಜನೇ ಸೋಲಿಸಿದವಳು ಬೆಳವಡಿ ರಾಣಿ ಮಲ್ಲಮ್ಮ. 3,000 ಜನ ಹೆಣ್ಣು ಮಕ್ಕಳಿಗೆ ಯುದ್ಧ ಕಲೆಯನ್ನು ಕಲಿಸಿದ್ದು ಯಾವಾಗ? 16ನೇ ಶತಮಾನದಲ್ಲಿ. 20ನೇ ಶತಮಾನದ ಇವತ್ತಿಗೂ ನಾವು ಸ್ತ್ರೀ ಸ್ವತಂತ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ, ಮಹಿಳಾ ಸಬಲೀಕರಣಕ್ಕೆ ಮಾತಾಡ್ತಾ ಇದ್ದೇವೆ. ಅವತ್ತೇ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಮಾಡಿರುವಂತಹದ್ದು. ಅಕ್ಕ ಮಹಾದೇವಿ ನಿಮಗೆಲ್ಲ ಗೊತ್ತಿದೆ. ಆರಂಭ ಮಾಡಿದಾಗ ಆಯ್ಕೆ ಮಾಡಿಕೊಂಡಂತ ಹಳ್ಳಿ ತಾಲೂಕೆ ರಾಣೆಬೆನ್ನು. 2019ನೇ ಇಸ್ವಿಯಲ್ಲಿ ನಾವೇನು ಹರಜಾತ್ರೆಯನ್ನು ಮಾಡಿವಲ್ಲ, ಮೊಟ್ಟ ಮೊದಲು ನಾವು ಈ ನಮ್ಮ ಸಿದ್ಧರವರು ನಮ್ಮ ಒಟ್ಟಿಗೆಲ್ಲ ಗೊತ್ತಿದೆ, ಇಲ್ಲಿ ಜಂಬಿಗೆಯವರು ಎಲ್ಲರಿದ್ದಾರೆ, ನಮ್ಮ ಮಂಗಳವರೆಲ್ಲರೂ ಇದ್ದಾರೆ, ಬಹಳಷ್ಟು ಹೆಣ್ಣು ಮಕ್ಕಳು ನಾವೆಲ್ಲ ಹಳ್ಳಿಯಲ್ಲಿ ತಾಯಿಯರೆಲ್ಲ ಕೂತ್ಕೊಂಡಿದ್ದಾರೆ. ಆ ಹಳ್ಳಿಗಳಿಗೆ ಹೋಗಿ ಇಡೀ ಒಂದು ರಾವ ಅಂತ ಹೇಳ್ತಾರಲ್ಲ, ಒಂದು ರಾವ ಎಬ್ಸೋದು ಅಂತಾರಲ್ಲ, ಅದು ಆರಂಭವಾಗಿದ್ದೇ ಈ ರಾಣೆಬೆನ್ನೂರು ತಾಲೂಕಿನಲ್ಲಿ. ಅವತ್ತು ಸಾವಿರ ಜನ ಹೆಣ್ಣುಮಕ್ಕಳು ಗಂಡು ಮಕ್ಕಳು ಎಲ್ಲರಿಗೆ ತಗೊಂಡು ಹರಜಾತ್ರೆಗೆ ಬಂದಕ್ಕೆ ಹರಜಾತ್ರೆ ಬಹಳ ಅದ್ಭುತವಾಗಿ ಯಶಸ್ಸಾಯಿತು. ಆ ಹಿನ್ನೆಲೆಯಲ್ಲಿ ಇದು ಪಂಚಮಸಾಲಿಗಳು ಅಷ್ಟೇ ಅಲ್ಲ, ಎಲ್ಲಾ ಸಮುದಾಯದವರು ಬರಬೇಕು. ಇವತ್ತು ಯಾವುದೋ ಈ ಮನೆ ಚೌಡೇಶ್ವರಿ ಜಾತ್ರೆ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದೊಂದು ಸಮುದಾಯ ಸೀಮಿತ ಆಗಿತ್ತ ಇಲ್ಲ. ಹಾಗಾಗಿ ಪಂಚಮಸಾಲಿಗಳು ಅವ್ರ ವ್ಯಕ್ತಿತ್ವ ಕೇವಲ ಒಂದು ಸಮಾಜಕ್ಕೆ ಅಂತಲ್ಲ. ಇವಾಗ ಏನಾದ್ರು ಓದ್ತಿದ್ರೆ ಬಿತ್ತಿದ್ ಬೆಳೆದ ಮೇಲೆ ಬರೀ ನಾವು ಪಂಚಮಸಾಲಿ ಅಷ್ಟೇ ಸೇವೆ ಮಾಡ್ಕೊಳ್ಳಲ್ಲ, ಅದನ್ನ ನಾವು ಎಲ್ಲ ಆಯಾ ಸಮುದಾಯಗಳಿಗೆ ಕರೆದು ಹೊಲದಲ್ಲಿನೇ ಆ ದವಸ ಧಾನ್ಯಗಳನ್ನ ಕೊಡುವಂತ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಹರಜಾತ್ರೆಗೆ ತಾವೆಲ್ಲರೂ ತಾವು ಬನ್ನಿ, ತಮ್ಮ ಕರ್ಕೊಂಡು ಬನ್ನಿ, ಮಕ್ಕಳು ಬರೀ ಅವರು ಎಲ್ಲರನ್ನು ಆ ಹರಜಾತ್ರೆಗೆ ತಾವೆಲ್ಲ ಬನ್ನಿ. ಮತ್ತು ಇವತ್ತು ನಮ್ಮ ಪೀಠ ಕೇವಲ ಇವತ್ತು ರಾಷ್ಟ್ರವ್ಯಾಪಿ ಅದರ ಬಗ್ಗೆ ಹೆಸರಾಗ್ತಾ ಇದೆ. ಇವತ್ತು ಪಂಚದಾಸೋಹದ ಪರಿಕಲ್ಪನೆ ಇಟ್ಟುಕೊಂಡು ಮಾಡ್ತಾ ಇದ್ದೇವೆ. ಈಗಾಗಲೇ ನಿರಂತರವಾಗಿ ಅನ್ನದಾಸೋಹ ನಡೀತಾ ಇದೆ. ಅಲ್ಲಿ ಬಡ ಮಕ್ಕಳಿಗೆ ವಿದ್ಯಾದಾನ ಆರಂಭವಾಗಿದೆ. ಬಂದಂತಹ ಭಕ್ತರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಇದೆ, ಆಶ್ರಯದಾನ ಇದೆ. ಇದಕ್ಕೆ ಅನ್ನ ಅಕ್ಷರ ಆಶ್ರಯ ಇದೆ, ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ. ಬರುವ ದಿನಗಳಲ್ಲಿ ಅಲ್ಲಿ ಆರೋಗ್ಯ ಸಿಗಬೇಕು ಜನಗಳಿಗೆ, ಅಲ್ಲಿ ಆಧ್ಯಾತ್ಮಿಕ ಮೌಲ್ಯಗಳು ಸಿಗಬೇಕು. ಅನ್ನ ದಾಸೋಹ, ಅಕ್ಷರ ದಾಸೋಹ, ಆಶ್ರಯ ದಾಸೋಹ, ಆಧ್ಯಾತ್ಮ ಮತ್ತು ಆರೋಗ್ಯ ದಾಸೋಹ, ಈ ಪಂಚ ದಾಸೋಹದ ಪೀಠವಾಗಿ ಹರಿಹರ ಪೀಠ ಎದ್ದು ನಿಲ್ತಾ ಇದೆ. ಅದಕ್ಕೆ ಮೂಲ ಕಾರಣ ಅಂತಂದ್ರೆ ನಿಮ್ಮಂತಹ ಎಲ್ಲ ಸಹೃದಯದ ಭಕ್ತರಿಂದ ಅದೆಲ್ಲ ಸಾಧ್ಯ. ಅದಕ್ಕೆ ತಾವೆಲ್ಲರೂ ಜನವರಿ 15ನೇ ತಾರೀಕು ತಮ್ಮಿಂದ ತನು ಮನದಿಂದ ಯಾವ ಏನೇನು ಮಾಡೋಕ್ಕಾಗುತ್ತೋ ಅದೆಲ್ಲವನ್ನು ತಾವು ಬಂದು ದಾಸೋಹಕ್ಕೆ ಯಾರಿಗೆ ಹಣ ಕೊಡೋಕೆ ಹಣ ಕೊಡಿ, ಯಾರಿಗೆ ಅಕ್ಕಿ ಕೊಡೋಕ್ಕಾಗತ್ತೆ, ಜೋಳ ಕೊಡೋಕ್ಕಾಗತ್ತೆ, ನಿಮ್ಮಲ್ಲಿ ಏನಿದೆಯೋ ಅದು ನಮ್ಮ ಮಟ್ಟಕ್ಕೆ ಅಂತಂದ್ರೆ ನಾವು ಪಂಚಮಸಾಲಿಗಳು ತಿರ್ಕೊಂಡು ಬಂದು ಕರ್ಕೊಂಡು ಹೋಗುವಂತ ಸಂಪ್ರದಾಯ. ನಮ್ಮನೆಗೆ ಯಾರೋ ಬಂದು ಫಸ್ಟ್ ನಾವು ಹೇಳೋದು ಪ್ರಸಾದ ಮಾಡ್ರಿ ಅಂತ ಅಂತೀವಿ. ನಾವು ಒಂದು ಚಾ ಕುಡಿತಾರೆ ಅಂತ ಕೇಳ್ತೀವಿ. ಇದು ನಮ್ಮ ನಿಶ್ವಾಸದಲ್ಲಿ ಬಂದ್ಬಿಡದೆ. ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ನಮ್ಮ ರಾಣೆಬೆನ್ನೂರ ಎಲ್ಲ ಪತ್ರಕರ್ತರು ಬಂದಿದ್ರಿ. ತಾವು ಕೂಡ ಹರಜಾತ್ರೆಗೆ ಬಂದು ನಮ್ಮ ಮಠದಲ್ಲಿ ನಾವು ಹೇಳೋದೇನಂತಂದ್ರೆ ಅವತ್ತು ಯಾರು ಕೂಡ ನಿಮ್ಮ ಮನೆಯೊಳಗೆ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ತಮ್ಮೆಲ್ಲರಿಗೆ ಶರಣಾರ್ಥಿ. 8 ವರ್ಷಗಳಿಂದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮತ್ತು ಯೋಗದ ರೂಪದಲ್ಲಿ ನಮ್ಮ ಸಮಾಜದ ಸಂಘಟನೆಯನ್ನು ಕಟ್ಟಲಿಕ್ಕೆ ಹರಿಹರ ಜಗದ್ಗುರು ಪೀಠದಲ್ಲಿ ಅಂತಂದರೆ ಕಾರ್ಯಚಟುವಟಿಕೆ ನಡೀತಾ ಇದೆ. ಆ ಹಿನ್ನೆಲೆಯೊಳಗೆ ಹರಜಾತ್ರೆ
ಪ್ರತಿ ವರ್ಷ ನಾವು ನಮ್ಮ ಪೀಠದಲ್ಲಿ ಮಾಡುವಂಥ ಕಾರ್ಯಕ್ಕೆ ಈ ವರ್ಷವೂ ಕೂಡ ಮಕರ ಸಂಕ್ರಮಣ ದಿವಸ 15ನೇ ತಾರೀಕು ಭಾಳ ವಿಶೇಷವಾದ ಮತ್ತು ವಿಶಿಷ್ಟ ರೀತಿಯೊಳಗೆ ಪೂಜ್ಯರ ಸಾನ್ನಿಧ್ಯದೊಳಗೆ ಹರಜಾತ್ರೆ ನಡೀತದೆ. ಈ ವರ್ಷ ನಮ್ಮ ಪೂಜ್ಯರು ನಾವು ಕರ್ನಾಟಕದ 21 ಜಿಲ್ಲೆಗಳಲ್ಲಿ 3 ಸಲ ಪ್ರವಾಸ ಮಾಡಿದ ನಂತರ ನನಗನ್ಸುತ್ತೆ ಈ ಬಾರಿಯ ಹರಜಾತ್ರೆಗೆ ಮೂಲೆ ಮೂಲೆಯಿಂದ ಸಮಾಜದ ಬಂಧುಗಳು, ಹಿತೈಷಿಗಳು, ಅಭಿಮಾನಿಗಳು ಸುಮಾರು ಒಂದು 25,000 ಜನ ಆಗಮಿಸುವಂಥ ನಿರೀಕ್ಷೆ ಇದೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಹಳ್ಳಿಯ ತಾಲೂಕುಗಳಿಂದ ದವಸ ಧಾನ್ಯ, ರೊಟ್ಟಿ ಮತ್ತು ಇನ್ನಿತರ ಚಟ್ನಿ ಎಲ್ಲವನ್ನೂ ಈ ಬಾರಿ ತರುವಂಥದ್ದು. ಇವತ್ತು ಮೈದೂರು ಗ್ರಾಮ, ಹರಪನಹಳ್ಳಿ ತಾಲೂಕಿನ ಮೈದೂರು ಗ್ರಾಮದಿಂದ ನಮ್ಮೆಲ್ಲ ಪಂಚಮಸಾಲಿ ಬಂಧುಗಳು 20 kg ಶೇಂಗಾ ಚಟ್ನಿ, ಒಂದು 5,000 ರೊಟ್ಟಿ ಇವತ್ತು 3 ಗಂಟೆಗೆ ಅಂದರೆ ಮೆರವಣಿಗೆ ಮೂಲಕ ತರ್ತಾ ಇದ್ದಾರೆ. ಹೀಗೆ ಪ್ರತಿ ಗ್ರಾಮ ತಾಲೂಕುಗಳಿಂದ ಈ ಬಾರಿ ನನಗನ್ಸುತ್ತೆ ಒಂದು 30,000 ರೊಟ್ಟಿ ಸಂಗ್ರಹ ಆಗುವಂಥ ಸಂದರ್ಭ ಇದೆ. ಬಹಳ ವಿಶೇಷ ರೀತಿಯಲ್ಲಿ ನಮ್ಮ ಪೂಜ್ಯರು ಈ ಬಾರಿ ವೀರಾಡಿ ಕಿತ್ತೂರು ಚೆನ್ನಮ್ಮನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಈ ಜಾತ್ರಾ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಇರ್ತದೆ. ವಧುವರರ ಅನ್ವೇಷಣೆಯ ಒಂದು ಕೌಂಟರ್ ಮಾಡಿದ್ದೇವೆ. ಉಚಿತವಾಗಿ ವಧು ಮತ್ತು ವರರ ಹೆಸರುಗಳನ್ನು ಮತ್ತು ಅವರ ಫೋಟೋಗಳನ್ನು ಕೊಟ್ಟರೆ ಆಗಸ್ಟ್ ತಿಂಗಳದೊಳಗೆ ನಮ್ಮ ಹರಿಹರ ಪೀಠದಲ್ಲಿ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಒಂದು ವಧುವರರ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಬಾರಿ ಜಾತ್ರೆಯಲ್ಲಿ ವಧುವರರ ಒಂದು ಹೆಸರುಗಳನ್ನು ನೋಂದಣಿ ಮಾಡ್ಕೊಳ್ಳಿಕ್ಕೆ ಒಂದು ಕೌಂಟರ್ ಇರ್ತದೆ. ಅದರ ಜೊತೆಗೆ ಬಹಳ ವಿಶೇಷ ಅಂದರೆ ಈ ಸಲದ ಜಾತ್ರೆಗೆ ಬಂದಿರುವಂಥ ಎಲ್ಲ ಭಕ್ತರಿಗೆ ನಮ್ಮ ಮುಖ್ಯ ದ್ವಾರದೊಳಗನೆ ಏನಪ್ಪಂದರೆ ನಮ್ಮ ಮಹಿಳಾ ಘಟಕದವರಿಂದ ಕಂಕಣ ಕಟ್ಟಿ ಹೆಣ್ಮಕ್ಳಿಗೆ ಕುಂಕುಮ, ಗಂಡ್ಮಕ್ಳಿಗೆ ವಿಭೂತಿಯನ್ನು ಧರಿಸುವಂಥ ಕಾರ್ಯಕ್ರಮ ಏನಪ್ಪಂದ್ರೆ ಬಹಳ ವಿಶೇಷವಾಗಿ ಮಾಡ್ತಾ ಇದ್ವಿ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಪರಮಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಹಾಂತ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವದ ಮೂಲಕವಾಗಿ ಆರಂಭಗೊಳ್ಳುವಂಥ ಈ ಜಾತ್ರೆ ಬಹಳ ವಿಶೇಷ ರೀತಿಯಲ್ಲಿ ಅಂತಂದ್ರೆ ಆಚರಣೆ ಮಾಡುತ್ತೇವೆ. ಮುಂದಿನ ವರ್ಷ ನಾನು ಸಂಕಲ್ಪ ಮಾಡಿದ್ದೇನೆ, ಮುಂದಿನ ವರ್ಷ ನಮ್ಮ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರದೊಳಗೆ ತೇರು ಎಳೆಯುವುದರ ಮೂಲಕ, ಉತ್ತತ್ತಿ ಒಯ್ಯುವುದರ ಮೂಲಕ ಒಂದು ವಿಶಿಷ್ಟವಾದ ಜಾತ್ರೆಯನ್ನು ಆಚರಣೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ. ಆ ಹಿನ್ನೆಲೆ ಒಳಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ನಮ್ಮ ಪಂಚಮಸಾಲಿ ಸಮುದಾಯದ ಬಂಧುಗಳನ್ನು ಹೆಚ್ಚಿನ ಸಂಖ್ಯೆಯೊಳಗೆ ಹರಜಾತ್ರೆಗೆ ಮಕರ ಸಂಕ್ರಮಣ ದಿವಸ ಎಳ್ಳು ಬೆಲ್ಲ ತಗೊಂಡು ಬಂಗಾರದಂಗ ಹರಹರ ಪ್ರತಿ ವರ್ಷದಂತೆ ಈ ವರ್ಷವೂ 2026 ಬರುವ ಜನವರಿ 15 ಮಕರ ಸಂಕ್ರಾಂತಿಯಂದು ಹರಜಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಪೀಠಾಧ್ಯಕ್ಷರು ಯೋಗ ಶಿವಾಸನಾಧೀಶರಾದಂಥ ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ನಡೆದಿದೆ. ಈ ಜಾತ್ರೆಯಲ್ಲಿ ಲಿಂಗೈಕ್ಯ ಮಹಾಂತ ಸ್ವಾಮಿಗಳ 13ನೇ ಪುಣ್ಯಸ್ಮರಣೋತ್ಸವ, ಈಗಿನ ಪೀಠಾಧ್ಯಕ್ಷರಾದಂಥ ವಚನಾನಂದ ಸ್ವಾಮಿಗಳ 8ನೇ ಪೀಠಾರೋಹಣ ಮತ್ತು ನಮ್ಮ ಸಮಾಜದ ಕಣ್ಮಣಿ ಬ್ರಿಟಿಷರ ವಿರುದ್ಧ ಹೋರಾಡಿ 200 ವರ್ಷಗಳು ಕಳೆದವು. ನಮ್ಗೆ ಯಾರೂ ಗೊತ್ತಿರಲಿಲ್ಲ. ಪಠ್ಯಪುಸ್ತಕದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ಮೊದಲ ಸ್ವತಂತ್ರ ಹೋರಾಟಗಾರ್ತಿ ಇಟ್ಕೊಂಡಿದ್ವಿ. ಅದಕ್ಕಿಂತ ಮುಂಚೆನೇ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿ 200 ವರ್ಷಗಳು ಕಳೆದವು. ಆ ವಿಷಯವಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ನಾವು ಸಂಸತ್ ಭವನದಲ್ಲಿ ಕಾಣ್ತೇವೆ. ಅದರ ಹಿನ್ನೆಲೆಯಲ್ಲಿ ಸ್ವಾಮೀಜಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಇವರೆಲ್ಲ ಸೇರಿ ನಮ್ಮ ಬಿ ಸೋಮಣ್ಣವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡು 200 ರೂಪಾಯಿ ನಾಣ್ಯವನ್ನು ಸಹ ಬಿಡುಗಡೆ ಮಾಡಿದರೆ ಅದು ನಮಗೆ ಸಮಾಜಕ್ಕೆ ಮತ್ತು ಚೆನ್ನಮ್ಮನಿಗೆ ಸಲ್ಲುವ ಗೌರವ ಅಂತ ಹೇಳ್ಬೋದು. ಈ ಮುಖಾಂತರ ಜಾತ್ರೆ ಪ್ರತಿ ವರ್ಷ ನಡಿಬೇಕು ಕಾಡುವ, ಮಾಡಬೇಕು ಕಾಡುವ ಅನ್ನೋ ಈ ದ್ವಂದ್ವಗಳಿಗೆ ವಿರಾಮ ಹಾಕಿ ಪ್ರತಿ ವರ್ಷ ಜಾತ್ರೆ ಮಾಡಬೇಕು ಅನ್ನೋದನ್ನು ಒಂದು ಸಂಕಲ್ಪ ಎಲ್ಲರೂ ಮಾಡಿಕೊಂಡಿದ್ದಾರೆ. ನಮಗೆ ಜಾತ್ರೆ ಅಂದ ತಕ್ಷಣ ಮುಖ್ಯವಾಗಿ ಕಾಣಿಸೋದು ಒಂದು ತೇರು. ಭಾಳಷ್ಟು ಜಾತ್ರೆಗಳಲ್ಲಿ
ತೇರು ಎಳೆಯೋದು. ಈಗ ಇತ್ತೀಚೆಗೆ ನಾವು ನೋಡಿದಾಗ ಕೊಟ್ಟೂರು ಮೈಲಾರ ಗವಿಸಿದ್ದಪ್ಪನ ಜಾತ್ರೆ ನೋಡ್ತೀವಿ. ಹಾಗೆ ಜಾತ್ರೆಗೆ ಈಗ ಈ ವರ್ಷ ಕರೀಬೋದು, ಇನ್ನು 2 ವರ್ಷ 4 ವರ್ಷ ಎಲ್ಲರೂ ಬರೋದು, ಕರೆಯೋದು, ಪತ್ರಿಕಾಗೋಷ್ಠಿ ಮಾಡೋದು ಮಾಡ್ತೀವಿ. ಆದರೆ ಕೆಲವೊಂದು ಜಾತ್ರೆಗಳಲ್ಲಿ ಸಾಂಕೇತಿಕವಾಗಿ ಒಟ್ಟು ಆ ಜಾತ್ರೆ ಅಂದರೆ ಆ ದಿವಸ ಅವತ್ತು ತೇರು ಎಳಿತೈತಿ, ಅವತ್ತು ಜಾತ್ರೆ ಮಾಡ್ತೀವಿ ಅನ್ನೋದು ಒಂದು ಎಲ್ಲರೂ ಮನಸ್ಸಿನಾಗಿರ್ತದೆ. ಹಾಗೆ ಮುಂದಿನ ದಿನಗಳಲ್ಲಿ ಆ ಜಾತ್ರೆನ ನಾವು ಅದೇ ರೀತಿ ಮಾಡಬೇಕು ಅಂತಂದರೆ ನಮ್ಮ ರಾಜ್ಯಾಧ್ಯಕ್ಷ ಸೋಮನಗೌಡರು ಹೇಳಿದರು, ಡಾಕ್ಟರ್ ಈಗ ಒಂದು ತೇರು ಎಳೆಯೋದು ಮಾಡಿದರೆ ಅದಕ್ಕೆ ಒಂದು ಮಾಡಬೇಕೋ ಬೇಡ ಅನ್ನೋದನ್ನು ಪ್ರಶ್ನೆ ಇರೋದಿಲ್ಲ. ಮತ್ತು ಪರ್ಟಿಕ್ಯುಲರ್ ಒಂದು ದಿವಸ ಮಕರ ಸಂಕ್ರಾಂತಿ ಅಂತ ಏನು ಒಳ್ಳೆಯ ಒಂದು ಎಳ್ಳು ಬೆಲ್ಲ ತಗೊಂಡು ನಾವು ಆಚರಣೆ ಮಾಡ್ತೀವಿ, ಹಂಗೆ ಒಂದು ಆ ದಿವಸ ಫಿಕ್ಸ್ ಮಾಡಿ ಆ ದಿವಸದಂದು ಆ ತೇರು ಎಳೆಯೋದನ್ನು ಸಂಕಲ್ಪ ಮಾಡ್ಕೊಂಡ್ರೆ ಮಾಡ್ತೀವಿ ಅಂತೇಳಿ ಆ ನಿಟ್ಟಿನಲ್ಲಿ ಸೋಮನಗೌಡರು ನಾವೆಲ್ಲ ಸೇರಿ ಈಗಾಗಲೇ ಸುಂದಗೋಳದಲ್ಲಿ ಮತ್ತು ಸಾಗರ ಒಂದು ಕಡೆ ಸಂಪರ್ಕ ಮಾಡಿದ್ದೀವಿ. ಸುಮಾರು ಒಂದು 20 ಲಕ್ಷದ ಮೇಲೆ ಆ ತೇರಿನ ಖರ್ಚು ಬರ್ತದೆ. ಅದನ್ನು ಮುಂದಿನ ಜಾತ್ರೆಗೆ ತೇರು ನಾವೆಲ್ಲರೂ ಸೇರಿ ಏನಂತ ಹೇಳಿ, ಮತ್ತು ಈ ವರ್ಷ 25,000 ಮೇಲೆ ಜನರು ಸೇರ್ತಾರೆ. ಅದರ ವಿವರವಾಗಿ ಪತ್ರಿಕಾ ಮಾಧ್ಯಮದವರಿಗೆ ಸೋಮನಗೌಡರು ತಿಳಿಸಿದ್ದಾರೆ. ನಾನು ಈ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಇಲ್ಲಿ ಕೂತಂಥ ಸಮಾಜದ ಹಿರಿಯರು ವೇದಿಕೆ ಮೇಲೆಲ್ಲ ಇದ್ದಾರೆ. ನಮ್ಮ ಆತ್ಮೀಯರು ಸಂತೋಷ್ ಕುಮಾರ್ ಅವರು, ನಮ್ಮ ಪ್ರಾಧಿಕಾರದ ನಿರ್ದೇಶಕ ಮುಗಿಗೆ, ಮತ್ತು ನಮ್ಮ ರಾಮಲಿಂಗಪ್ಪ ಅವರು, ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಸಿದ್ದಣ್ಣ ಚಿಕ್ಕಂದಿಯವರು, ನಮ್ಮ ಮಹಿಳಾ ಪ್ರತಿನಿಧಿಯಾದಂಥ ಭಾರತೀಯ ಜಯಂತಿ ಅವರು ಎಲ್ಲರೂ ವೇದಿಕೆ ಮಾಡಿದ್ದಾರೆ. ಎಲ್ಲ ಮುಖಾಂತರ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿದ್ದರೂ ಈಗೇನು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಸಣ್ಣದು, ಹುಬ್ಬಳ್ಳಿ ದೊಡ್ಡದು. ಹಾಗೆ ಹಾವೇರಿ ಜಿಲ್ಲೆಯಾದರೂ ಜಿಲ್ಲಾ ಕೇಂದ್ರ ಸ್ಥಾನ, ರಾಣೆಬೆನ್ನೂರು ನೀವು ಹುಬ್ಬಳ್ಳಿಯವ್ರಿಗೆ ತಂದೆ. ಹೀಗಾಗಿ ಹೆಚ್ಚಿಗೆ ಜನ ಇದ್ದೀರಿ ನಮ್ಮೂರಿಗಿಂತ. ನಮ್ಮ ಸಿಟಿ ಪಾಪ್ಯುಲೇಷನ್ ಹಾವೇರಿದು 1 ಲಕ್ಷ ಇದ್ದರೆ ನನಗನ್ಸುತ್ತೆ ಇಲ್ಲಿ 2 ಲಕ್ಷ ಇರ್ಬೋದು. ಅದು ಹೆಚ್ಚಿನ ಜನಸಂಖ್ಯೆ ಇದ್ದರೆ ಸಮಾಜದವರು ಇದ್ದೀರಿ, ಮತ್ತು ವ್ಯಾಪಾರಿ ಕೇಂದ್ರವೂ ಹೌದು ನಮ್ಗಿಂತ. ಸೊ ಹಾಗಾಗಿ ಸಂಘಟನೆಯಲ್ಲೂ ನೀವು ಯಾರು ಎಲ್ಲರೂ ಮುಂದಿದ್ದೀರಲ್ಲ, ಸಂಘಟನೆಯಲ್ಲೂ ಹಾವೇರಿಗಿಂತ ಒಂದು ಹೆಜ್ಜೆ ಮುಂದಿದ್ದು ಜಾತ್ರೆಗೂ ಮತ್ತು ನೀವು ಹತ್ತಿರವಾಗಿದ್ದೀರಿ. ನಾವು 100 ಕಿಲೋಮೀಟರ್ ಇದ್ದರೆ ನೀವು 60-70 ಕಿಲೋಮೀಟರ್ ಇದ್ದೀರಿ. ಹೀಗಾಗಿ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡೋಣ. ಮುಂದಿನ ವರ್ಷದಿಂದ ಈ 1000 ಸಂಖ್ಯೆಯಲ್ಲಿ ಸೇರುವ ಜನ ಲಕ್ಷಕ್ಕೆ ನಾವು ಸೇರೋಣ. ಮತ್ತು ಎಲ್ಲರೂ ನಾನು ಪತ್ರಿಕಾ ಮಾಧ್ಯಮದವರು, ಸಮಾಜದ ಹಿರಿಯರನ್ನು ನಮ್ಮ ಜಾತ್ರೆಗೆ ಕಳಕಳಿಯಿಂದ ಬರಲಿಕ್ಕೆ ಬರುವ ಜನವರಿ 15ರಂದು ಹೇಳೋಣ. ಈಗಾಗಲೇ ಮಠದ ಆವರಣದಲ್ಲಿ ಹೊರ ಧ್ಯಾನ ಮಂದಿರ ಇದೆ, ಗುರುಭವನ ಇದೆ, ನಿತ್ಯ ದಾಸೋಹ ನಡೀತಾ ಇದೆ. ನೀವೇನಾದರೂ ಕಾಣಿಕೆ ಕೊಡೋದಿದ್ದರೆ ದವಸ ಧಾನ್ಯಗಳು, ಕಾಳು ಕಡಿ, ಅಕ್ಕಿ ಅಂತ ಕೊಟ್ಟರೆ ಅದು ಜಾತ್ರೆಗೂ ಉಪಯೋಗ ಆಗ್ತದೆ, ಮತ್ತು ಮುಂದಿನ ದಿನಗಳಲ್ಲಿ ನಿತ್ಯ ದಾಸೋಹಕ್ಕೂ ಉಪಯೋಗ ಆಗ್ತದೆ. ಸಮಾಜದ ವಿದ್ಯಾರ್ಥಿ ನಿಲಯಂತರ ಅಲ್ಲಿ ವಸತಿ ನಿಲಯ ಇದೆ, ವಿದ್ಯಾರ್ಥಿಗಳು ಸಾಕಷ್ಟು ಜಿಲ್ಲೆಗಳಿಂದ 25-30 ಜನ ಹುಡುಗರು ಓದ್ತಾ ಇದ್ದಾರೆ. ಅವ್ರಿಗೂ ನಿತ್ಯ ದಾಸೋಹಕ್ಕೆ ಅನುಕೂಲ ಆಗ್ತದೆ. ತಾವ್ಯಾರಾದರೂ ಮಠಕ್ಕೆ ಭೇಟಿ ಕೊಟ್ಟಾಗ ಆ ಮಠದಲ್ಲೂ ನಮಗೆ ನಿತ್ಯ ದಾಸೋಹ ಇರ್ತದೆ. ನಮ್ಮ ಸಂಸ್ಕೃತಿಯನ್ನು ಭಾಳಷ್ಟು ಮಂದಿಗೆ ನಾವು ಲಿಂಗಾಯತ ಅಂತ ಗೊತ್ತಿರ್ತದೆ, ಪಂಚಮಸಾಲಿ ಅಂತ ಗೊತ್ತಿರ್ತಲ್ಲ, ನಮ್ಮ ಮನೆ ಮಕ್ಕಳಿಗೆ ಆ ಒಂದು ಪ್ರಶ್ನೆ ಯಾವಾಗ ಬಗೆಹರ್ತದೆ ಅಂದರೆ, ಒಂದು ಚಿಕ್ಕ ಹುಡುಗರಿದ್ದಾಗಿಂದ ಈ ಜಾತ್ರೆಗೆ ಆಗ್ಬೋದು ನಡುವೆ ಅವಾಗಲು ಮಠಗಳಿಗೆ ಕರ್ಕೊಂಡು ಹೋಗಿ ಗುರುಗಳ ದರ್ಶನ ಮಾಡಿಸಿ ಧ್ಯಾನ ಮಂದಿರಕ್ಕೆ ಕೊಟ್ಟು ಅಲ್ಲಿ ದಾಸೋಹ ಮಾಡಿ ಬಂದಾಗ ನಮಗೇನಿಸ್ತೈತಿ, ನಮ್ಮ ಮಠ, ನಮ್ಮ ಗುರು, ನಮ್ಮ ಸಮಾಜ ಅನ್ನೋದು ಆ ಮಕ್ಕಳಿಗೆ ಬೆಳೀಲಿ. ಸಾಕಷ್ಟು ಜನರಿಗೆ ಅದು ಹುಡುಗರಿಗೆ ಅದಿಲ್ಲ, ಅದನ್ನು ಬೆಳೆಸೋಣ, ಸಮಾಜ ಕಟ್ಟೋಣ ಅಂತ ಹೇಳ್ತಾ ಎಲ್ಲ ನನ್ನ ಒಂದು ಕಳಕಳಿ ಅಂದರೆ ಎಲ್ಲಿ ಸಮಾಜದ ಜನಸಂಖ್ಯೆ ಹೆಚ್ಚೈತಿ ಅಲ್ಲಿ ಎಲ್ಲ ಕಡೆ ಕಲ್ಯಾಣ ಮಟ್ಟಗಳು, ಪಂಚಮಸಾಲಿ ಸಮುದಾಯ ಭವನಗಳಾಗಲಿ, ಆ ನಿಟ್ಟಿನಲ್ಲಿ ಹಾವೇರಿಗಾಗಲಿ ಜಗತ್ತಿನಾಗಿ ನಾವು ಕಾರ್ಯಪ್ರವೃತ್ತಿಯಾಗಿದ್ದೀವಿ. ನಿನ್ನೆ ಕೊಪ್ಪಳಕ್ಕೆ ಹೋದಾಗ 1 ಎಕರೆ ಜಾಗದಲ್ಲಿ ಭವ್ಯವಾದ ಕಲ್ಯಾಣ ಪರೇಡ್ ಆಗ್ತದೆ ಮುಂಡ್ರಿಗೆ. ಹೀಗೆ ಕೆಲವೊಂದು ಕಡೆ ಎಲ್ಲಿ ಸಮಾಜ ಹೆಚ್ಚು ಜನಸಂಖ್ಯೆ ಇಲ್ಲ ಅಲ್ಲಿ ಕಲ್ಯಾಣ ಮಂಟಪಗಳು, ಸಮುದಾಯ ಭವನಗಳು ಆಗ್ತಾಯಿದ್ದವು. ಹಾಗೆ ಆ ನಿಟ್ಟಿನಲ್ಲಿ ನಾವು ಸಮಾಜವನ್ನು ಬೆಳೆಸೋಣ, ಸಮಾಜದ ವಿದ್ಯಾಸಂಸ್ಥೆಗಳನ್ನು ಕಟ್ಟೋಣ. ಸಮಾಜಕ್ಕೆ ಈಗ ನಮ್ಮ ಮಟ್ಟ ಇತಿಹಾಸ ಭಾಳ ಇಲ್ಲ, ಯಾಕಂದರೆ ನಾವೆಲ್ಲ ಹಿಂದೆ ಪಂಚಪೇಟೆಗಳನ್ನು ಹಿಡ್ಕೊಂಡು ಪಂಚಪೇಟೆಯಿಂದ ಹೊರಗೆ ಬಂದವು. ಹಾಗಾಗಿ ಅವು ಬೇರೆ ಮಠಗಳಿಗೆ ಸಾಕಷ್ಟು ನಿರೀಕ್ಷಿತ ಆದಾಯ ಇದೆ, ನಮ್ಮ ಮಠಗಳಿಗೆ ಆದಾಯ ಇಲ್ಲ. ಜಾತ್ರೆ ಮಾಡಬೇಕು ಅಂದ್ರೆ ನಿಮ್ಮನ್ನ ಕೇಳಬೇಕು, ಏನು ಮಾಡಬೇಕು ಅಂದ್ರೆ ನಿಮ್ಮನ್ನ ಕೇಳಬೇಕು. ಸಮಾಜದವರು ಏನಪ್ಪ ಹಗಲೆಲ್ಲ ಕೇಳ್ತಾರೆ ಅನ್ಸುತ್ತೆ, ಎಲ್ಲಿ ತನಕ ಹಗಲೆಲ್ಲ ಕೇಳ್ತಾರೆ. ಮಠಕ್ಕೆ ಒಂದು ಸರಿಯಾಗಿ ಆದಾಯ ಬಂದಮೇಲೆ ನಿಮ್ಗೆ ಕೇಳೋದೇ ಇಲ್ಲ. ಸೊ ಹಾಗೆ ಸಾಕಷ್ಟು ಮಠಗಳು ಬೆಳವಣಿಗೆ ಆಗಿದ್ದಾವೆ. ಈಗ ನಮ್ಮ ಸಿರಿಗೆರೆ ಮಠ ಇರ್ಬೋದು, ಈಗಿನ ಕಾರ್ಯಕ್ರಮಕ್ಕೆ ನಮ್ಮ ಸಿರಿಗೆರೆ ಸ್ವಾಮಿಗಳು ಆಗಮಿಸ್ತಾರೆ, ಬಿ ಸೋಮಣ್ಣವರು, ವಾಲ್ಮೀಕಿ ಸ್ವಾಮಿಗಳು ಆಗಮಿಸ್ತಾರೆ. ಈಗ ನೋಡಿ ನಾವೀಗ ನಮ್ಮ ಮಠಗಳಲ್ಲಿ ಸಾಕಷ್ಟು ಜನರಿಗೆ ಬರಲಿಕ್ಕೆ ವ್ಯವಸ್ಥೆ